ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಚಾರ್ಮಿಂಗ್ ಹರ್ಷ ಮಾತಾಡ್ತಾ ಇರೋದು. ಎಲ್ಲರೂ ಆರಾಮಿದ್ದೀರ ಅನ್ಕೊಂತೀನಿ. ಮೊದಲೇದಾಗಿ ಚಳಿ ತುಂಬ ಜಾಸ್ತಿ ಇದೆ. ಹಾಗಾಗಿ ಎಲ್ಲರೂ ನಿಮ್ಮ ಬಗ್ಗೆ ಆರೋಗ್ಯನ ಕಾಪಾಡಿಕೊಳ್ಳಿ ಅಂತ ಹೇಳಿ ಈ ಮೋಟಿವೇಶನ್ ವಿಡಿಯೋ ಸ್ಪೀಚನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲರೂ ಬೆಚ್ಚಗಿನ ಬಟ್ಟೆಯನ್ನು ಧರಿಸಿ ಮತ್ತು ಮಾರ್ನಿಂಗ್ ಟೈಮಲ್ಲಿ ವಾಕಿಂಗನ್ನು ಅವಾಯ್ಡ್ ಮಾಡಿ ಮತ್ತು ಹೆಚ್ಚಿಗೆ ಹೊರಗೆ ಅಡ್ಡಾಡೋದನ್ನು ಬಿಟ್ಟು ಮನೆಯಲ್ಲಿರೋದು ಒಳ್ಳೆಯದು. ಕ್ಲೈಮೇಟ್ಗಳು ತಕ್ಕಂಗೆ ವಯಸ್ಸಾದವರು ಮನೆಯಲ್ಲಿ ಇರ್ತಾರೆ, ಸೊ ಅವರಿಗೆ ಸ್ವಲ್ಪ ತಿಳುವಳಿಕೆ ಹೇಳೋದು ನಮ್ಮ ಕರ್ತವ್ಯವಾಗಿದೆ. ಅದೇ ರೀತಿ ಮೇನಾಗಿ ನಿನ್ನೆಯಿಂದ ಒಂದು ಫ್ಯೂ ಡೇಸ್ ಬ್ಯಾಕಿಂದ ಒಂದು ಮೊಟ್ಟೆ, ಆ ಮೊಟ್ಟೆಯಿಂದ ಕ್ಯಾನ್ಸರ್ ಹರಡುತ್ತೆ ಅನ್ನೋ ಒಂದು ಸುದ್ದಿಗಳು ಇನ್ಸ್ಟಾಗ್ರಾಮ್ದಲ್ಲಿ ಬರ್ತಾ ಇದ್ದಾವಂತೆ. ಮೊಟ್ಟೆಗಳಿಂದ ಕ್ಯಾನ್ಸರ್ಗಳು ಬರುತ್ತೆ ಅನ್ನೋದು ಎಷ್ಟು ಸರಿನೋ ಎಷ್ಟು ತಪ್ಪು ನಮಗೆ ಗೊತ್ತಿಲ್ಲ. ಬಟ್ ನಾವು ಒಂದು ತಿಳ್ಕೊಳ್ಬೇಕಾಗಿದ್ದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಯಾವೊಂದು ಫುಡ್ಡು ಮಿಕ್ಸ್ ಆಗದೆ ಬರಲ್ಲ ಅಂತ ತಿಳ್ಕೊಳ್ಬೇಕಾಗಿದ್ದ ಒಂದು ಮುಖ್ಯವಾದ ಅಂಶ ಇದೆ. ಯಾವುದೇ ಫುಡ್ಡು ನಾವು ನ್ಯಾಚುರಲಿ ತಗೊಳ್ಳೋಕ್ಕೆ ತಿನ್ನೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಸಂಶೋಧನೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದು ಲ್ಯಾಬ್ ಟೆಸ್ಟ್ಗಳು ಆಗ್ತಾ ಇದ್ದಾವೆ. ಇಫ್ ರಿಸಲ್ಟ್ ಅದು ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ, ಬಟ್ ನಾವುಗಳು ಅದನ್ನು ತಿನ್ನೋದನ್ನು ಬಿಡೋಕ್ಕಾಗಂಗಿಲ್ಲ. ಮೀನ್ಸ್ ಅದರಲ್ಲಿರುವಂಥ ಒಂದು ಪೌಷ್ಟಿಕಾಂಶತೆ ನಮ್ಮ ಯಂಗ್ ಜನ್ರೇಷನ್ಗೆ ಭಾಳ ಅವಶ್ಯಕತೆ ಇದೆ. ಎಲ್ಲದರಲ್ಲೂ ನಾವು ತಪ್ಪನ್ನು ಹುಡ್ಕೊತ ಹೋದರೆ, ಅದರಲ್ಲಿ ತಪ್ಪನ್ನು ಹುಡ್ಕೊತ ಹೋಗೋದೇ ಆಗುತ್ತೆ. ಬಟ್ ಇರೋ ಒಂದು ನಾವು ಇದು ಜೀವನವನ್ನು ಎಂಜಾಯ್ ಮಾಡ್ಕೊತ ಹೋಗಬೇಕು. ಒಂದಲ್ಲ ಒಂದು ದಿವಸ ಎಲ್ಲರೂ ಹೋಗ್ತೀವಿ ಅನ್ನೋ ಗೊತ್ತಿದೆ. ಇರೋ ಮಟ್ಟ ಚೆನ್ನಾಗಿ ತಿನ್ನಿರಿ, ಆರೋಗ್ಯವಾಗಿರ್ರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ. ಅದರ ಜೊತೆಗೆ ಯಾವುದೋ ಒಂದು ನಿಮಗೆ ಅದರ ಬಗ್ಗೆ ಒಂದು ಕರೆಕ್ಟ್ ಇನ್ಫಾರ್ಮೇಷನ್ ಇರದೆ ನಾವು ವಿಡಿಯೋಗಳು ಮಾಡಿ ಎಷ್ಟೋ ಜನಕ್ಕೆ ಇಟ್ ಮೀನ್ಸ್ ಡಿಪೆಂಡಿಂಗ್ ಆಗಿರ್ತಾರೆ. ತತ್ತಿ ತಿನ್ನಲಾರ್ದವರು ಯಾರೂ ಇಲ್ಲ ಅಂತ ಇಲ್ಲ. ಯಾಕಂದರೆ ಎಲ್ಲ ವಯಸ್ಸಿಕರವರಿಗೆ ತತ್ತಿ ಅಂದರೆ, ಮೊಟ್ಟೆ ಅಂದರೆ ಬಹಳ ಇಷ್ಟ, ಚಿಕನ್ ಅಂದರೆ ಬಹಳ ಇಷ್ಟ. ಎಲ್ಲೋ ಒಂದು ಮೀನ್ಸ್ ವಿಡಿಯೋನ ಬೇರೆ ಕಡೆ ಆಗಿದ್ದನ್ನು ತೊಗೊಂಡು ನಾವು ಹಾಕಿ ಅದನ್ನು ಮತ್ತೊಬ್ಬರಿಗೆ ತಿನ್ನೋರಿಗೆ ಅದನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ನಾನು ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ಕೊತೀನಿ. ಮತ್ತು ಸನಿಹದಲ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೊಸ ವರ್ಷ ಬಗ್ಗೆ ಬರ್ತಾ ಇದೆ. ಅದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡಿ ಒಂದು ವರ್ಷ ನಾವು ಹೇಗೆ ಕಳೆದ್ವಿ ಅನ್ನೋದನ್ನು ಒಂದು ಸಣ್ಣ ರಿಕ್ಯಾಪನ್ನು ಮಾಡೋಕ್ಕೋಸ್ಕರ ಒಂದು ವಿಡಿಯೋನ ಮಾಡ್ತೀವಿ. ಅಲ್ಲಿವರೆಗೂ ಮೊದಲು ಆರೋಗ್ಯವನ್ನು ಕಾಪಾಡಿಕೊಳ್ರಿ, ಚೆನ್ನಾಗಿ ದಷ್ಟಪುಷ್ಟವಾದ ಆಹಾರಗಳನ್ನು ತಿಂದು ನಿಮ್ಮ ಆಹಾರನ ದಷ್ಟಪುಷ್ಟವಾಗಿ ಇಟ್ಕೊಳ್ರಿ. ಯಾವುದೇ ಥರ ಸಂದೇಹಗಳು ಬೇಡ. ಯಾಕೆಂದರೆ ನಾವುಗಳು ತಿಂತಾ ಇರೋ ಫುಡ್ಡು, ತೊಗೊತಾ ಇರೋ ಗಾಳಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಅದಕ್ಕೆ ಒಂದು ಲ್ಯಾಬ್ ಟೆಸ್ಟ್ ಬೇಕಾಗಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ವೆರಿ ಸೂನ್ ಬರುತ್ತೆ ಅಬೌಟ್ ನ್ಯೂ ಇಯರ್. ಅಲ್ಲಿವರೆಗೂ ಚಾರ್ಮಿಂಗ್ ಹರ್ಷ ಶೈನಿಂಗ್ ಆಫ್. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್.